ಇನ್ನು ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆಶಿ ಹಾಗೂ ಎಚ್ಡಿಕೆ ಜಟಾಪಟಿ ಇನ್ನೂ ಕೂಡ ಮುಂದುವರಿತಾ ಇದೆ. ಇಂದು ವಿಧಾನಸೌಧದಲ್ಲಿ ಚರ್ಚೆಗೆ ಆಹ್ವಾನವನ್ನು ಕೂಡ ಕೊಟ್ಟಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ವಿಧಾನಸೌಧದಲ್ಲಿ ಅವಕಾಶವನ್ನು ಕೊಟ್ಟಿದ್ರು, ಜೊತೆಯಲ್ಲಿ ಆಹ್ವಾನವನ್ನು ಕೊಟ್ಟಿದ್ರು. ಆದ್ರೆ ಅದಕ್ಕೆ ಎಚ್ಡಿ ಕುಮಾರಸ್ವಾಮಿ ಅವರು ಸಾಧ್ಯ ಇಲ್ಲ, ನನಗೆ 26ನೇ ತಾರೀಕು ಅಂದ್ರೆ ಇಂದು ನನಗೆ ಬರೋದಕ್ಕಾಗೋದಿಲ್ಲ, 27ನೇ ತಾರೀಕು ಬೈರಮಂಗಲದಲ್ಲಿ ನಾವು ಬಹಿರಂಗವಾದಂತಹ ಚರ್ಚೆಯನ್ನ ಮಾಡೋಣ ಅಂತ ಹೇಳಿದ್ರು. ಇಂದು ವಿಧಾನಸೌಧದಲ್ಲಿ ಚರ್ಚೆಗೆ ಆಹ್ವಾನ ಕೊಟ್ಟಿದ್ದ ಸಿಎಂ ಡಿಕೆ ನಾಳೆ ಬೈರಮಂಗಲದಲ್ಲೇ ಚರ್ಚೆಗೆ ಬನ್ನಿ ಅಂತ ಎಚ್ಡಿ ಕುಮಾರಸ್ವಾಮಿ ಅವರು ಹೇಳಿದ್ರು. ನಾಳೆಯೇ ಬೈರಮಂಗಲದಲ್ಲಿ ಬಹಿರಂಗವಾದಂತಹ ಚರ್ಚೆ ಆಗತ್ತಾ, ರೈತರ ಸಮ್ಮುಖದಲ್ಲೇ ಚರ್ಚೆ ಆಗಲಿ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಂಥದ್ದು. ರೈತರ ಸಮ್ಮುಖದಲ್ಲೇ ಚರ್ಚೆ ಆಗಬೇಕು ಅಂತ ಹೇಳಿದ್ರು. ಯಾವಾಗ ಈ ಪತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂದ್ರೆ ಪತ್ರದಲ್ಲಿ ಎಚ್ಡಿ ಕುಮಾರಸ್ವಾಮಿ ಅವರು ಒಂದು ಪತ್ರವನ್ನು ಬರೀತಾರೆ, ಆ ಒಂದು ಪತ್ರಕ್ಕೆ ಡಿಕೆಶಿ ಅವರು ಕೂಡ ಕೌಂಟರ್ ಅನ್ನೋ ರೀತಿಯಲ್ಲಿ ಪತ್ರವನ್ನು ಬರೀತಾರೆ. 26ನೇ ತಾರೀಕು ವಿಧಾನಸೌಧದಲ್ಲಿ ಆಹ್ವಾನವನ್ನ ಕೊಡ್ತಿದ್ದೀನಿ, ನಾನು ಬನ್ನಿ ಚರ್ಚೆ ಮಾಡೋಣ, ಅಲ್ಲಿ ಬಹಿರಂಗವಾದಂತಹ ಚರ್ಚೆಯನ್ನ ಮಾಡೋಣ, ನಾನು ಇದಕ್ಕೆ ಉತ್ತರವನ್ನ ವಿಧಾನಸೌಧದಲ್ಲಿ ಕೊಡ್ತೀನಿ ಅಂತ ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳ್ತಾರೆ. ಅದಕ್ಕೆ ನನಗೆ 26ನೇ ತಾರೀಕು ಬರೋದಕ್ಕಾಗೋದಿಲ್ಲ ಅಂತ ಹೇಳುವಂಥದ್ದು. ಬಿಡದಿ ಟೌನ್ಶಿಪ್ ಜಟಾಪಟಿ ಪತ್ರದ ಸಮರ ಜೋರಾಗ್ತಾ ಇದೆ. ಪತ್ರ ಸಮರ ಅನ್ನೋದು ಏನಿತ್ತು ಅದು ಜೋರಾಗ್ತಾ ಇರುವಂಥದ್ದು. ಬಹಿರಂಗ ಚರ್ಚೆಗೆ ಪಂಥಾಹ್ವಾನಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಜೂನ್ 27ಕ್ಕೆ ಬೈರಮಂಗಲ ಗ್ರಾಮಕ್ಕೆ ಬನ್ನಿ ಅಂತ ಎಚ್ಡಿ ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ. ಸಿಎಂ ಡಿಕೆಶಿಗೆ ಮತ್ತೊಂದು ಪತ್ರವನ್ನ ಬರೆದಿದ್ದಾರೆ ಎಚ್ಡಿಕೆ. ನಾಳೆಯೇ ಬೈರಮಂಗಲಕ್ಕೆ ಬಹಿರಂಗ ಚರ್ಚೆಗೆ ನೀವು ಬರಲೇಬೇಕು ಅಂತ ಮತ್ತೊಂದು ಪತ್ರವನ್ನ ಬರೆದಿದ್ದಾರೆ. ನಾನು ಬೈರಮಂಗಲದಲ್ಲಿಯೇ ಇದ್ದೇನೆ, ಅಲ್ಲಿಗೆ ಬನ್ನಿ, ನಾಳೆ ಚರ್ಚೆ ಮಾಡೋಣ. ತಮ್ಮ ವೇಳಾಪಟ್ಟಿ ಸಮೇತ ಸಿಎಂಗೆ ಪತ್ರವನ್ನ ಬರೆದು ಆಹ್ವಾನವನ್ನ ಕೊಟ್ಟಿದ್ದಾರೆ. ನಿಮ್ಮ ತಂಡದೊಂದಿಗೆ ಬನ್ನಿ ಅಂತ ಮತ್ತೆ ಪಂಥಾಹ್ವಾನವನ್ನ ಕೊಟ್ಟಿರುವಂಥದ್ದು ಮುಖಾಮುಖಿ ರಾಜಕೀಯ ವಲಯದಲ್ಲಿ ಕುತೂಹಲವನ್ನ ಮೂಡಿಸ್ತಾ ಇದೆ. ಪತ್ರ ಸಮರದ ಬಳಿಕ ಮಹತ್ವವನ್ನ ಪಡೆದುಕೊಳ್ತಾ ಇದೆ ನಾಳಿನ ಬೈರಮಂಗಲದ ಭೇಟಿ. ತೀವ್ರವಾದಂತಹ ಕುತೂಹಲವನ್ನ ಮೂಡಿಸ್ತಾ ಇದೆ. ಬಿಡದಿ ಟೌನ್ಶಿಪ್ ಜಟಾಪಟಿ ಅನ್ನೋದು ಕುತೂಹಲವನ್ನ ಮೂಡಿಸ್ತಾ ಇರುವಂತದ್ದು, ಜೋರಾಗ್ತಾ ಇದೆ ಪತ್ರ ಸಮರ. ಬಹಿರಂಗ ಚರ್ಚೆಗೆ ಪಂಥಾಹ್ವಾನಕ್ಕೆ ಮತ್ತೊಂದು ಟ್ವಿಸ್ಟ್ ಕೂಡ ಸಿಕ್ಕಿದೆ. ಮತ್ತೊಂದು ಪತ್ರವನ್ನ ಬರೆದಿದ್ದಾರೆ. ಈಗ ಆಲ್ರೆಡಿ ಎಚ್ಡಿ ಕುಮಾರಸ್ವಾಮಿ ಅವರು ಒಂದು ಪತ್ರವನ್ನು ಬರೆದಿದ್ದಾರೆ. ಆ ಪತ್ರದಲ್ಲಿ 26ನೇ ತಾರೀಕು ವಿಧಾನಸೌಧಕ್ಕೆ ನಾನು ಬರೋದಿಕ್ಕಾಗೋದಿಲ್ಲ, ಯಾಕಂತ ಅಂದ್ರೆ ಅವತ್ತು ನನಗೆ ಪೂರ್ವ ನಿಯೋಜಿತ ಕಾರ್ಯಕ್ರಮ ಇದೆ, ಮುಂಚಿತವಾಗಿ ನಿಯೋಜಿತ ಆಗಿತ್ತು ಆ ಕಾರ್ಯಕ್ರಮ, ಅದಿರೋದ್ರಿಂದ ನಾನು ವಿಧಾನಸೌಧಕ್ಕೆ ಬರೋದಿಕ್ಕಾಗೋದಿಲ್ಲ. ಅದರ ಜೊತೆಯಲ್ಲಿ ರೈತರ ಸಮ್ಮುಖದಲ್ಲಿ ಈ ಒಂದು ಚರ್ಚೆ ಆಗಬೇಕು. ಯಾಕಂತ ಅಂದ್ರೆ ಇದರಿಂದ ಕಷ್ಟ ಪಡ್ತಾ ಇರುವಂತದ್ದು ರೈತರು, ಸೊ ಅವರೇ ಇಲ್ದಲ್ಲೇ ನೀವು ಚರ್ಚೆ ಮಾಡೋದಕ್ಕೆ ಹೇಗೆ ಸಾಧ್ಯ ಅಂತ ಕುಮಾರಸ್ವಾಮಿ ಅವರು ಕೇಳ್ತಾರೆ. ಹಾಗಾಗಿ 27ನೇ ತಾರೀಕು ಬೈಲಮಂಗಲದಲ್ಲಿ ನಾವು ಚರ್ಚೆಯನ್ನ ಮಾಡೋಣ, ಅಲ್ಲಿ ರೈತರ ಸಮ್ಮುಖದಲ್ಲೇ ಮುಖಾಮುಖಿ ಚರ್ಚೆಯನ್ನ ಮಾಡೋಣ ಅಂತ ಹೇಳಿದಂಥದ್ದು. ಅದಕ್ಕೆ ಯಾವುದೇ ರೀತಿಯಾದಂತಹ ಇದು ಸಿಕ್ಕಿರಲಿಲ್ಲ. ಇದೀಗ ಮತ್ತೊಂದು ಪತ್ರವನ್ನ ಕೂಡ ಎಚ್ಡಿ ಕುಮಾರಸ್ವಾಮಿ ಅವರು ಬರೆದಿದ್ದಾರೆ. ಆ ಪತ್ರದಲ್ಲಿ ಮತ್ತೊಮ್ಮೆ ಉಲ್ಲೇಖ ಮಾಡಿದ್ದಾರೆ, ನಾನು ನಾಳೆ ಅಲ್ಲೇ ಇರ್ತೀನಿ, ಬೈರಮಂಗಲದಲ್ಲೇ ಇರ್ತೀನಿ, ನೀವು ಎಲ್ಲರೊಟ್ಟಿಗೆ ನಾಳೆ ಬೈರಮಂಗಲಕ್ಕೆ ಬರಬೇಕು, ಅಲ್ಲಿ ಚರ್ಚೆಯನ್ನ ಮಾಡೋಣ, ರೈತರೊಟ್ಟಿಗೆ ಕುತ್ಕೊಂಡು ಚರ್ಚೆಯನ್ನ ಮಾಡೋಣ, ಏನು ಹೇಗಾಗ್ತಾ ಇದೆ, ಮಾಡ್ಬೇಕಾ ಬೇಡವಾ, ರೈತರು ಏನ್ ಹೇಳ್ತಿದ್ದಾರೆ, 80% ಒಪ್ಪಿದ್ದಾರಾ ಅಥವಾ 20% ಒಪ್ಪಿಲ್ವಾ, ಅಥವಾ ಯಾರೂ ಒಪ್ಪಿಲ್ವಾ, ಯಾರಿಂದ ಈ ಯೋಜನೆ ಸ್ಟಾರ್ಟ್ ಆಯ್ತು, ಎಲ್ಲವನ್ನ ಕೂಡ ಬಹಿರಂಗವಾಗಿ ಚರ್ಚೆ ಮಾಡೋಣ. ತೀವ್ರವಾದಂತಹ ಕುತೂಹಲವನ್ನು ಮೂಡಿಸ್ತಾ ಇದೆ ಡಿಕೆಶಿ ಹಾಗೂ ಎಚ್ಡಿಕೆ ಅವರ ಮುಖಾಮುಖಿ ಚರ್ಚೆ ಅನ್ನೋದು. ಎಸ್, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್ ಸಂಪರ್ಕದಲ್ಲಿದ್ದಾರೆ. ಎಸ್ ಬಸವರಾಜ್, ಈ ಬಿಡದಿ ಟೌನ್ಶಿಪ್ ವಿಚಾರ ಈಗ ಆಲ್ರೆಡಿ ಜಟಾಪಟಿಯನ್ನ ಕ್ರಿಯೇಟ್ ಮಾಡಿತ್ತು, ಆದ್ರೆ ಈ ಪತ್ರ ಸಮರ ಅನ್ನೋದು ಕೂಡ ಇದೀಗ ಮತ್ತೆ ಶುರುವಾಗ್ತಾ ಇರುವಂತದ್ದು. ಪಂಥಾಹ್ವಾನವನ್ನ ಕೊಡ್ತಿದ್ದಾರೆ. ನಾಳೆ ಬೈರಮಂಗಲದಲ್ಲಿ ಆಗತ್ತಾ ಚರ್ಚೆ, ಮುಖಾಮುಖಿ ಆದಂತಹ ಚರ್ಚೆಯನ್ನ ಮಾಡುವಂತ ಸಾಧ್ಯತೆ ಇದೆಯಾ? ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ. ಬಿಡದಿಯ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಮತ್ತೆ ಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಒಂದಿಷ್ಟು ಪತ್ರದ ಸಮರ ಕೂಡ ಶುರು ಆಗಿರ್ತಕ್ಕಂಥದ್ದು. ಮೊದಲಿಗೆ ಕುಮಾರಸ್ವಾಮಿ ಅವರು ಅವರಿಗೆ ಆಹ್ವಾನ ಕೂಡ ಸವಾಲು ಕೂಡ ಎತ್ತಿದ್ರು. ತಾವು ಆ ಭಾಗಕ್ಕೆ ಬಂದು ಚರ್ಚೆ ಮಾಡೋಣ, ತಾವು ಸಿದ್ಧರಿದ್ದೀರ ಅನ್ನುವಂತ ಸವಾಲನ್ನ ಎತ್ತಿದ್ದು, ಆ ಸವಾಲನ್ನ ಸ್ವೀಕರಿಸಿರ್ತಕ್ಕಂಥ ಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಪತ್ರವನ್ನ ಬರೆದು ವಿಧಾನಸೌಧದಲ್ಲಿ ಚರ್ಚೆಗೂ ಕೂಡ ಕರೆದಿದ್ರು. ಆದ್ರೆ ಆ ವಿಧಾನಸೌಧದಲ್ಲಿ ಕರೆದಿರ್ತಕ್ಕಂಥ ಪತ್ರದ ವಿಷಯಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ಅವತ್ತು ಒಂದಿಷ್ಟು ನಿಗದಿತ ಕಾರ್ಯಕ್ರಮ ಇದೆ 26ನೇ ತಾರೀಕಿಗೆ, ಹಾಗಾಗಿ ತಾವು 27ನೇ ತಾರೀಕಿಗೆ ಅಂದ್ರೆ
ಬಿಡದಿ ಅಥವಾ ಬೈರಮಂಗಲ ಆ ಒಂದು ಬಾಧಿತ ರೈತರ ಒಂದು ಸಮ್ಮುಖದಲ್ಲೇ ಒಂದಿಷ್ಟು ಚರ್ಚೆ ಆಗ್ಲಿ ಅನ್ನುವಂತ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಕೂಡ ಆ ಪತ್ರಕ್ಕೆ ಮರುಪತ್ರವನ್ನು ಕೂಡ ಬರೆದಿದ್ರು. ಇದೀಗ ಕೂಡ ನಿನ್ನೆ ಕೂಡ ಬರೆದಿರ್ತಕ್ಕಂಥ ಪತ್ರ ಏನಿದೆ, ಸಿಎಂ ಡಿ.ಕೆ. ಶಿವಕುಮಾರ್ ಅವರನ್ನ ಬೈರಮಂಗಲಕ್ಕೆ ಕೂಡ ಬರುವಂತೆ ಕೂಡ ಪತ್ರದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ತಾವು ಕರೆದಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ನಾನು ಕೂಡ ತಮಗೆ ನನ್ನ ಅವತ್ತಿನ ದಿನಚರಿಯ ಸಮೇತವಾಗಿಯೂ ಕೂಡ ಅವರು ಕೊಟ್ಟಿರ್ತಕ್ಕಂಥದ್ದು, ಬೈರಮಂಗಲಕ್ಕೆ ನಾನು ಕೂಡ ಭೇಟಿ ಕೊಡ್ತಾ ಇದ್ದೇನೆ, ಇಲ್ಲೇ ಬಂದು ಏನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳೇನಿದ್ದಾರೆ ಅವರ ಸಮ್ಮುಖದಲ್ಲೇ ಕೂಡ ಚರ್ಚೆ ಮಾಡೋಣ, ಅವ್ರನ್ನ ಕರೆದುಕೊಂಡೇ ಬನ್ನಿ, ಅವ್ರ ಜೊತೆ ಕೂಡ ಚರ್ಚೆ ಮಾಡಿ ಅಲ್ಲಿ ಪರ್ಯಾಯ ಮಾರ್ಗಗಳು ಏನು ಅನ್ನುವಂಥದ್ದನ್ನ ಕಂಡುಹಿಡಿಯೋಣ ಅನ್ನುವಂಥ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಕೂಡ ಪತ್ರದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಹಾಗಾಗಿ 27ನೇ ತಾರೀಕಿಗೆ ಅಂದ್ರೆ ನಾಳೆ ಬೈರಮಂಗಲಕ್ಕೆ ಬನ್ನಿ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಕುಮಾರಸ್ವಾಮಿ ಅವರು ಕೂಡ ಪತ್ರವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ಇದನ್ನ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಯಾವ ರೀತಿಯ ಪರಿಗಣಿಸ್ತಾರೆ ಅನ್ನುವಂಥದ್ದು ಬಹಳ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಯಾಕಂತಂದ್ರೆ ತಾವು ಮೊದಲು ವಿಧಾನಸೌಧದಲ್ಲಿ ಕರೆದಂತ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಅದನ್ನ ನಿರಾಕರಣೆ ಮಾಡಿರ್ತಕ್ಕಂಥದ್ದು, ಖುದ್ದಾಗಿ ಬಿಡದಿ ಅಥವಾ ಆ ಒಂದು ಬಾಧಿತ ರೈತರ ಭಾಗದಲ್ಲಿ ಬನ್ನಿ ಅನ್ನುವಂಥದ್ದು. ಆದ್ರೆ ನಿನ್ನೆ ಬರೆದಿರ್ತಕ್ಕಂಥ ಪತ್ರದಲ್ಲಿ ಬೈರಮಂಗಲಕ್ಕೂ ಕೂಡ ಅವರ ದಿನಚರಿಯ ಸಮೇತವಾಗಿ ಕೂಡ ಪತ್ರವನ್ನ ಕಳಿಸಿದ್ದಾರೆ. ಆ ಒಂದು ಪತ್ರವನ್ನ ಸವಾಲನ್ನ ಯಾವ ರೀತಿ ಸಿಎಂ ಡಿ.ಕೆ. ಶಿವಕುಮಾರ್ ತೆಗೆದುಕೊಳ್ತಾರೆ, ಅಥವಾ ಮತ್ತೆ ವಿಧಾನಸೌಧಕ್ಕೆ ಕರೀತಾರ, ಅಥವಾ ಕುಮಾರಸ್ವಾಮಿ ಅವರು ಬರೆದಿರ್ತಕ್ಕಂಥ ಪತ್ರ ಏನಿದೆ, ಏನು ನಾಳೆ ಬೈರಮಂಗಲಕ್ಕೆ ಏನು ಹೋಗ್ತಾ ಇದ್ರೆ ಅಲ್ಲಿ ಹೋಗಿ ಚರ್ಚೆ ಮಾಡ್ಲಿಕ್ಕೆ ಮುಂದಾಗ್ತಾರ ಅನ್ನುವಂಥದ್ದು ಕೂಡ ಕಾದ್ ನೋಡ್ಬೇಕಾಗಿದೆ. ಸುಕನ್ಯಾ, ಧನ್ಯವಾದಗಳು ಬಸವರಾಜ್ ಹೆಚ್ಚಿನ ಮಾಹಿತಿಗಾಗಿ. ನೋಡಿ, ಡಿಕೆಶಿ ಹಾಗೂ HDK ಮುಖಾಮುಖಿಗೆ ರಾಜಕೀಯ ವಲಯದಲ್ಲಿ ಎಲ್ಲೋ ಒಂದ್ ಕಡೆ ಕುತೂಹಲ ಅನ್ನೋದು ಹೆಚ್ಚಾಗ್ತಾ ಇದೆ. ಯಾಕಂತ ಅಂದ್ರೆ ಮುಖಾಮುಖಿ ಆದ್ರೆ ಚರ್ಚೆ ಯಾವ ರೀತಿಯಾಗಿರಬಹುದು ಅನ್ನುವಂಥ ಕುತೂಹಲ. ಅದರಲ್ಲೂ ಕೂಡ ರೈತರ ಸಮ್ಮುಖದಲ್ಲಿ ಮುಖಾಮುಖಿ ಚರ್ಚೆ ಆಗುತ್ತೆ. ಪಂಥಾಹ್ವಾನವನ್ನ ಕೊಟ್ಟಿದ್ದಾರೆ. ಇವಾಗ ಡಿಕೆಶಿ ಅವರು ಹೋಗ್ಬೇಕಾ ಬೇಡವಾ, ನಾಳೆ ಬೈರಮಂಗಲದಲ್ಲಿ ಚರ್ಚೆ ಆಗತ್ತಾ, ಅದೆಲ್ಲ ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆನಲ್ಲಿ ಇಫ್ ಇನ್ ಕೇಸ್ ಚರ್ಚೆ ಆಯ್ತು ಅಂತ ಅಂದ್ರೆ ಅದು ಯಾವ ಮಟ್ಟದಲ್ಲಿ ಆಗಬಹುದು, ಯಾರ್ಯಾರ ತಪ್ಪನ್ನ ಯಾವ ರೀತಿಯಾಗಿ ಹೇಳ್ಬಹುದು. ನೋಡಿ, ರಾಜಕೀಯ ಅಂತ ಅಂದ್ರೆ ಅಲ್ಲಿ ಆಡಳಿತ ಪಕ್ಷ ಏನಿರುತ್ತೆ, ವಿರೋಧ ಪಕ್ಷ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ವಿರೋಧ ಪಕ್ಷ ಏನಿದೆ, ಆಡಳಿತ ಪಕ್ಷ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಇವ್ರು ಮಾಡೋ ತಪ್ಪನ್ನ ಇವ್ರು ಹೇಳ್ತಾರೆ, ಇವ್ರು ಮಾಡೋ ತಪ್ಪನ್ನ ಇವ್ರು ಹೇಳ್ತಾರೆ. ಒಟ್ನೊಳಗೆ ಜನಕ್ಕೆ ಒಂದು ಕ್ಲಾರಿಟಿ ಅನ್ನೋದು ಸಿಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿನದಾಗಿರುತ್ತೆ. ಯಾಕಂತ ಅಂದ್ರೆ ಇಲ್ಲಿ ಡಿಕೆಶಿ ಅವರು HD ಕುಮಾರಸ್ವಾಮಿ ಅವರು ಮಾಡಿರುವಂತಹ ತಪ್ಪುಗಳನ್ನ ಹೇಳಿದ್ರೆ HD ಕುಮಾರಸ್ವಾಮಿ ಅವರು ಡಿಕೆಶಿ ಅವರು ಮಾಡಿರುವಂತಹ ತಪ್ಪುಗಳನ್ನ ಹೇಳ್ತಾರೆ. ಹಾಗಾಗಿ ಇಲ್ಲೆರಡೂ ಕೂಡ ಏನೇ ಮುಖಾಮುಖಿ ಚರ್ಚೆ ಆದ್ರೂ ಕೂಡ ಇದರಿಂದ ಜನರಿಗೂ ಕೂಡ ಯೂಸ್ಫುಲ್ ಆಗುವಂತ ಲಕ್ಷಣಗಳು ಇರುವಂತದ್ದು.